ಸಿದ್ಧಲಿಂಗ ಯಾವ್ದು ಹೇಳಿ ನೋಡೋದು ಸ್ವಲ್ಪ ಇದು ಮಾಡೋದು ಶ್ರೀಕಾಲ ಜ್ಞಾನಿ ಶ್ರೀ ಗುರು ಚನ್ನಬಸವ ಶಿವಗಳವರ 80ನೇ ಪುಣ್ಯ ಸ್ಮರಣೋತ್ಸವದ ನಿಮಿತ್ತ ಇವತ್ತು ಶಸ್ತ್ರ ಧ್ವಜಾರೋಹಣವನ್ನು ನೆರವೇರಿಸಲಾಯಿತು. ಈ ಒಂದು ಸಂದರ್ಭದಲ್ಲಿ ಟ್ರಸ್ಟಿನ ಎಲ್ಲ ಧನದರ್ಶಿಗಳು ಹಾಗೂ ಹಲವಾರು ಎಲ್ಲ ಸದ್ಭಕ್ತರು ಸಹಿತ ಇಲ್ಲಿ ಉಪಸ್ಥಿತರಿದ್ದರೆ, ತಮಗೆಲ್ಲ ಗೊತ್ತಿರುವ ಹಾಗೆ ತಾತನವರ ಜಾತ್ರೆ ಜನವರಿ 1, 2026 ಜರಗಲಿದೆ. ಪ್ರತಿ ದಿವಸ ಶ್ರೀ ಗುರು ಚನ್ನಬಸವ ಶಿವಗಳವರ ಪುರಾಣ ಪ್ರವಚನ ಇದೇ ಶ್ರೀಮಠದ ಮಲ್ಲಿಕಾರ್ಜುನ ಆವರಣದಲ್ಲಿ ಪುರಾಣ ಮಠದಲ್ಲಿ ಸಂಜೆ 6:30ರಿಂದ 8:30 ಜರುಗ್ತಾ ಇದೆ. ಇವತ್ತಿನ ದಿವಸ ಆ ಪುರಾಣ ಕಾರ್ಯಕ್ರಮದ ಉದ್ಘಾಟನೆ ಜರುಗ್ತಾ ಇದೆ. ಈ ಒಂದು ಪುರಾಣ ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಸಾನ್ನಿಧ್ಯ ವಹಿಸಿಕೊಳ್ಳಲು ಷಡ್ಸಲ ಬ್ರಹ್ಮ ನಾಗಭೂಷಣ ಶಿವಾಚಾರ್ಯ ಮಹಾಸ್ವಾಮಿಗಳು ಬೃಹನ್ಮಠ ಹೆಬ್ಬಾಳ ಇವರು ಆಗಮಿಸಿದ್ದಾರೆ. ಹಾಗೆ ಸುಳೆಕಲ್ಲ ಭುವನೇಶ್ವರ ತಾತನವರು, ಅರಳಿಯ ಪದ್ಮಾಕ್ಷರ ತಾತನವರು, ಎಲ್ಲ ಹರಗುರು ಶರಣಮೂರ್ತಿಗಳು ಸಹಿತ ಇವರು ಸಾನ್ನಿಧ್ಯವನ್ನು ವಹಿಸಿಕೊಳ್ಳಲಿದ್ದಾರೆ. ಗಂಗಾವತಿ ಎಲ್ಲ ಸಕಲ ಸದ್ಭಕ್ತರಿಗೆ ಒಂದು ವಿನಂತಿ, ತಾತನವರ ಈ ಒಂದು ಪುರಾಣ ಪ್ರವಚನ ಕಾರ್ಯಕ್ರಮಕ್ಕೆ ತಾವುಗಳೆಲ್ಲರೂ ಆಗಮಿಸಿ ತಾತನ ಕೃಪಾಶೀರ್ವಾದ ಪಡೆಯಬೇಕಾಗಿ ಕೋರ್ತೇವೆ. ತಮಗೆಲ್ಲ ಗೊತ್ತಿರೋ ಹಾಗೆ ತಾತ ಸದಯವಾಗಿ ನಮಿಸಿದರೆ ಮನಸ್ಸಿಟ್ಟು ಅದನ್ನು ಭಕ್ತಿನ ಸೇವೆ ಮಾಡಿದರೆ ಆತ ಕೇಳಿದ್ದೆಲ್ಲವನ್ನೂ ಕೊಡುವಂತಹ ಮಹಾನ್ ಶಕ್ತಿಯುಳ್ಳ ತಾತ ಅಂತ ಒಂದು ತಾತನ ತಾವೆಲ್ಲ ಪ್ರೀತರಾಗಿ ಅಂತ ಹೇಳಿ ವಿನಂತಿಸಿಕೊಡ್ತೇವೆ. ಧನ್ಯವಾದಗಳು. ಗುರುಭ್ಯೋ ನಮಃ. ಶ್ರೀ ಗುರು ಚನ್ನಬಸವ ಮಹಾಶಿವಯೋಗಿಗಳವರ ಮತ್ತು ಗ್ರಾಮ ದೇವತೆಯಾದ ಶ್ರೀ ಶ್ರೀ ದುರ್ಗಾದೇವಿಯವರ ಪಾದಾರವಿಂದಗಳಲ್ಲಿ ಒಡಮಟ್ಟು ಪ್ರತಿ ವರ್ಷದಂತೆ ಈ ವರ್ಷ ಅಂದರೆ ತಾತನವರ 80ನೇ ಪುಣ್ಯ ಸ್ಮರಣೋತ್ಸವ ಅಂಗವಾಗಿ ದಿನಾಂಕ 1/1/2026ರಂದು ಜಾತ್ರೆ ಬಂದಿರುತ್ತದೆ. ಹಾಗೆ ಜಾತ್ರೆ ಮುನ್ನ ದಿನಗಳಾಗಿ ನಾವು ಪ್ರತಿ ವರ್ಷದಂತೆ ಒಂದು ತಿಂಗಳ ಪರ್ಯಂತರ ಪುರಾಣವನ್ನು ವಿವಿಧ ಹರಗುರು ಚರಮೂರ್ತಿಗಳ ಶರಣರ ಕನ್ನಡ ನಾಡಿರ್ಬೋದು, ಭಾರತ ದೇಶದ ನಮ್ಮ ಸಂಸ್ಕೃತಿಗೆ ಪೂರಕವಾದಂಥ ಎಲ್ಲ ಶರಣೀಯರ ಪುರಾಣಗಳನ್ನು ಪ್ರವಚನ ಮಾಡ್ತಾ ಹೇಳಿಸ್ತಾ ಬಂದಿದ್ದೀವಿ. ಶ್ರೀಮಠದಲ್ಲಿ 2 ವರ್ಷ ಬೇರೆ ಬೇರೆ ಶರಣೀಯರ ಪುರಾಣಗಳನ್ನು ಹಚ್ಚಲಾಗುತ್ತೆ. ತದನಂತರ 3ನೇ ವರ್ಷಕ್ಕೆ ಪ್ರತಿ 3ನೇ ವರ್ಷಕ್ಕೆ ಶ್ರೀ ಗುರು ಚನ್ನಬಸವ ಮಹಾಸ್ವಾಮಿಗಳು ಕ್ಷೇತ್ರಾಧಿಪತಿಗಳ ದಾಸೋಹ ಮೂರ್ತಿಗಳ ಒಂದು ಪುರಾಣವನ್ನು ನಾವು ಸಂಪ್ರದಾಯ ಪ್ರಕಾರ 3 ವರ್ಷಕ್ಕೊಮ್ಮೆ ಆ ತಾತನವರ ಪುರಾಣವನ್ನು ಹೇಳಿಸ್ತಾ ಬಂದಿದೆ. ಅದರಂತೆ ಈ ವರ್ಷ 3ನೇ ವರ್ಷ ಆಗಿದ್ದರಿಂದ, ಅಂದರೆ 2 ವರ್ಷ ಹಿಂದಿನ ವರ್ಷ ಗವಿಸಿದ್ದೇಶ್ವರ ಸ್ವಾಮಿಗಳದು, ಅದಕ್ಕಿಂತ ಹಿಂದೆ ಡಾಕ್ಟರ್ ಶ್ರೀ ಶ್ರೀ ಶಿವಕುಮಾರ ಮಹಾಸ್ವಾಮಿಗಳು ತುಮಕೂರು ಸಿದ್ಧಗಂಗಾ ಮಠದವರು ಹೇಳಿಸಿದ್ದೀವಿ. ಈಗ 3ನೇ ವರ್ಷ ಆಗಿದ್ದರಿಂದ ಶ್ರೀ ಗುರು ಚನ್ನಬಸವ ಮಹಾಶಿವಯೋಗಿಗಳ ಪುರಾಣ ಇರುತ್ತದೆ. ದಯಮಾಡಿ ಸಕಲ ಸದ್ಭಕ್ತರು ಪ್ರತಿದಿನ ಸಾಯಂಕಾಲ 6:30ರಿಂದ 8:30ರವರೆಗೆ ತಪ್ಪದೇ ಆಗಮಿಸಿ ಪುರಾಣ ಶ್ರವಣ ಮಾಡಿ ತಾತನವರ ಕೃಪೆಗೆ ಪಾತ್ರರಾಗಬೇಕಾಗಿ ವಿನಂತಿ. ಗಂಗಾವತಿಯ ಆರಾಧ್ಯ ದೈವ ಶ್ರೀ ಚನ್ನಬಸವ ತಾತನವರ ಜಾತ್ರಾ ಮಹೋತ್ಸವದ ಅಂಗವಾಗಿ ಮತ್ತು ಗಂಗಾವತಿಯ ಶ್ರೀ ಚನ್ನಮಲ್ಲಿಕಾರ್ಜುನ ಮಠದಲ್ಲಿ ಧ್ವಜಾರೋಹಣವನ್ನು ನೆರವೇರಿಸಲಾಗಿದೆ. ಅದರ ಪ್ರಯುಕ್ತ ಇಂದಿನಿಂದ ಪ್ರತಿ ದಿವಸ ಸಾಯಂಕಾಲ 6:30ರಿಂದ 8:30ರವರೆಗೆ ಗಂಗಾವತಿಯ ಆರಾಧ್ಯ ದೈವವಾಗಿರ್ತಕ್ಕಂಥ ಶ್ರೀ ಚನ್ನಮಲ್ಲಿಕಾರ್ಜುನ ತಾತನ ಮಠದಲ್ಲಿ ಶ್ರೀ ಚನ್ನಬಸವ ಸ್ವಾಮಿಯ ಶಿವಯೋಗಿಗಳ ಒಂದು ಪುರಾಣ ಪ್ರವಚನ ಕಾರ್ಯಕ್ರಮ ಇದೆ. ಆ ನಿಮಿತ್ತ ಗಂಗಾವತಿಯ ಸಕಲ ಸದ್ಭಕ್ತರು ಹೆಚ್ಚಿನ ರೀತಿಯಲ್ಲಿ, ಅದರಲ್ಲೂ ವಿಶೇಷವಾಗಿ ಮಹಿಳೆಯರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಬೇಕಂತೇಳಿ ಈ ಸಂದರ್ಭದಲ್ಲಿ ಕೇಳ್ಕೊಳ್ತೀನಿ.